ಸರ್, ಇದು ಆ್ಯಕ್ಚುಲಿ ಬಂದ್ಬಿಟ್ಟು ನಮ್ಮ ಬ್ಲಾಕ್ ಪ್ರೆಸಿಡೆಂಟ್, ನಾನೊಬ್ಬ ಕಾಂಗ್ರೆಸ್ ಕಾರ್ಯಕರ್ತನೇ. ಬ್ಲಾಕ್ ಪ್ರೆಸಿಡೆಂಟ್ ಅಂತೇಳಿ ಮುಡ್ರಾಜ್ ಅಂತೇಳಿ ಒಬ್ರು ಇದ್ದಾರೆ. ಅವರೊಂದು ಇದರಿಂದ ಮೇಲೆಗೆ ಇದೆಲ್ಲ ನಡೀತಾ ಇರೋದು ಸರ್. ಅವರೇ ಹೋಗಿ ಸುಮ್ಮನೆ ಬಂದು ಒಂದು ದಿವಸ ಹರಿ ಅಂತೇಳಿ ಒಬ್ಬ ಚೇಟ ಅಂತೇಳಿ ಇವ್ರ ಜೊತೆಲಿದ್ದ. ಅವ್ನು ಹೋಗಿ ಅವ್ರಿಗೆ ಹೇಳ್ಕೊಟ್ಟು ಇದ್ರ ದಾಖಲೆ ಅಂತೇಳಿ ಸುಮ್ಮನೆ ಇವ್ರಿಗೆ ಪ್ರೆಷರ್ ಮಾಡಿ ಅಲ್ಲಿ ಹೋಗಿ ಬೀಡಿಯೋದಲ್ಲಿ ಇವ್ರಿಗೆ ಹೇಳಿರೋದು. ಆ ಥರ ಬೀಡಿಯೋದಲ್ಲಿ ದಾಖಲೆ ಇಲ್ಲ ಅಂದಮೇಲೆ ಪಕ್ಕದ ಸೈಟ್ಗೆ 62 ನಂಬರ್ ಕೊಟ್ಟಿದ್ದಾರೆ. ಹಳೇದು ಬಂದ್ಬಿಟ್ಟು ಎಲ್ಲ ಇಲ್ಲಿರೋದು ಬಂದ್ಬಿಟ್ಟು ದೊಂಬ್ಳೂರು ಬಡಾವಣೆ ಅಂತಲೇ ಇರೋದು. ಇವ್ರು ಹೇಳ್ತಾರೆ ಇವಾಗ ಬಂದ್ಬಿಟ್ಟು ಕೇಂಬ್ರಿಡ್ಜ್ ಲೇಔಟ್ ಅಂತ ಹೇಳ್ತಾರೆ. ಸೊ ಕೇಂಬ್ರಿಡ್ಜ್ ಲೇಔಟ್ ಅಂದಮೇಲೆ ನೀವು ಹೊಸ ದಾಖಲೆನ ಹೇಳ್ತೀರಾ, ಹಳೆ ದಾಖಲೆ ಇರೋ ತಾನೇ ಕೊಡಬೇಕಿಲ್ಲಿ. ಮತ್ತು 62ನೇ ನಂಬರ್ಗೆ ಆಗಿದ್ಮೇಲೆ 61 ಆಗಬೇಕಲ್ಲ, ಹೆಂಗೆ ಅಲರ್ಟ್ ಆಗಿಲ್ಲ ಅಂತ ಹೇಳ್ತಾರೆ ಇವರು. ಸೊ ನಮ್ಮ ತಂದೆ ಕಾಲದಲ್ಲಿ ಇವ್ರಿಗೆ ತೊಗೊಂಡಿರೋದು ನಮ್ಮ ಅಣ್ಣವ್ರಿಗೆ. ಸೊ ಈಗ ಬಂದ್ಬಿಟ್ಟು ಇವರು ದಾಖಲೆ ಇಲ್ಲ ಅಂತೇಳಿ ಇವ್ರು ಎಷ್ಟು ಹೇಳಿದ್ರು ಕೂಡ, ಡಾಕ್ಯುಮೆಂಟ್ ಕೊಟ್ಟರು ಕೂಡ, ಸ್ಟೇ ತೊಗೊಂಬಂದಿದ್ರು ಕೂಡ ಇವ್ರು ಬಂದ್ಬಿಟ್ಟು ಈ ಥರ ಕಾರ್ಯ ಮಾಡ್ತಾ ಇದ್ದಾರೆ. ನಮಗೆ ಮುಂಚೆನೇ MLA ಬಂದ್ಬಿಟ್ಟು ಕಾಂಗ್ರೆಸ್ ಆಫೀಸ್ ಮಾಡೋಕ್ಕೆ ನನಗೆ ಜಾಗ ಕೇಳಿದ್ರು. ಆವಾಗ ಬೇರೆ ಕಡೆ ತೋರಿಸಿದೆ, ನಾನೇ ತೋರಿಸಿದ್ದೀನಿ. ಅವ್ರು ಕರ್ಕೊಂಡು ಬಂದು ನೋಡಿದ್ರೆ ಅದೆಲ್ಲ ಬೇಕಾಗಿಲ್ಲ, ಮೇನ್ ರೋಡಲ್ಲೇ ಬೇಕಂತ ಹೇಳಿದ್ರು. ಮೇನ್ ರೋಡಲ್ಲಿ ಬೇಕಂತ ಹೇಳಿ ಬ್ಲಾಕ್ ಪ್ರೆಸಿಡೆಂಟ್ ಬಂದ್ಬಿಟ್ಟು ಇದಕ್ಕೆ ಡಾಕ್ಯುಮೆಂಟ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ನನ್ನ ಸೈಟ್ನ ಅವ್ರು ತೋರಿಸಿದ್ದಾರೆ. MLA ಬಂದು ನಾನು ಕರೆದುಬಿಟ್ಟು BD ಆಫೀಸಲ್ಲಿ ಕೇಳಿದ ತಕ್ಷಣ, ಸರ್ ಅಲಾಟಿ ಹೆಂಗೂ ನೀನು ಡಾಕ್ಯುಮೆಂಟ್ಸ್ ಮಾಡಿದೆ ಅಂತ ನನ್ನ MLA ಕೇಳಿದ್ರು. ನಾನು ಹೇಳಿ, ಸರ್ ನಾನು ಮಾಡಿಲ್ಲ, ನಮ್ಮ ಅಲಾಟಿ ಕಡೆಯಿಂದ ನಮ್ಮ ತಂದೆಗೆ ಮಾಡಿಕೊಟ್ಟಿದ್ದಾರೆ. ನಮ್ಮ ತಂದೆಗೆ ಇರೋ ಡಾಕ್ಯುಮೆಂಟ್ಸ್ ನನ್ನ ಹತ್ರ ಇದೆ, ಇಲ್ಲ ನನ್ನ ಹತ್ರ ಇದೆ, ತೊಗೊಂಡು ತೋರಿಸ್ತೀನಿ, ನಮ್ಮ ಲಾಯರ್ ಹತ್ರ ಕೊಟ್ಟಿದ್ದೀನಿ ಅಂತ ಹೇಳಿದ್ದೀನಿ. ನನ್ನ ಮಗನು ಇವಾಗ 19 ವಯಸ್ಸಾಗ್ತಾಯಿದೆ. 8 ತಿಂಗಳ ಮಗಿಂದ ಕಿಡ್ನಿ ಪ್ರಾಬ್ಲಮ್ ಇದೆ. ಅದರಿಂದ ದಾಖಲೆ ಕಡೆಯಿಂದ ನಾವು ಏನು ಇದು ಮಾಡೋಕ್ಕಾಗ್ತಾಯಿಲ್ಲ. ನನಗೆ ಅದಕ್ಕೋಸ್ಕರ ನನ್ನ ಮಗನ ಹಿಂದೆನೇ ಹೋಗ್ಬಿಟ್ಟು ಬರೀ ಸಂಪಾದನೆ ಮಾಡೋದಲ್ಲ, ಬರೀ ಔಷಧಿಗೆ ಕೊಡ್ತಾಯಿದ್ದೆ. ನಾನು ಇವಾಗ ತನಕ ಕೊಡ್ತಾಯಿದ್ದೀನಿ. ಆದರೆ MLA ಅವರು ನನಗೆ ಕೇಳಿದ್ರು ಈ ಜಾಗ ಇದು ಮಾಡಿದ್ದೀನಿ ಅಂತ. ನಾನು ಕಾಂಗ್ರೆಸ್ ಆಫೀಸ್, ಸರ್ ಡಾಕ್ಯುಮೆಂಟ್ಸ್ ನನ್ನ ಹತ್ರ ಇರೋದನ್ನ ಕೊಡ್ತಾ ಇಲ್ಲ ನೀವು ಕಾಂಗ್ರೆಸ್ ಆಫೀಸ್ ಕೇಳೋವಾಗಲೇ ನಾನು ಬಿಡ್ತಾ ಇದ್ದೀನಿ. ನಿಮಗೆ ನನ್ನ ಹತ್ರ ಡಾಕ್ಯುಮೆಂಟ್ಸ್ ನಾನು ತೊಗೊಂಡು ಕೊಡ್ತೀನಿ. ನಾನು ಕೋರ್ಟಲ್ಲಿ ಇವರು ನಮ್ಮ ಲಾಯರ್ ಹತ್ರ ಕೊಟ್ಟಿದ್ದೀನಿ, ಮಾಡ್ತೀನಿ ಸರ್ ಅಂತ ಹೇಳಿದ್ದೀನಿ. ಇದ್ರೂ ನಾನು ತೊಗೊಂಡೋಗಿ ಇದ್ರ ಹತ್ರ ಕೊಟ್ಟಿದ್ದೀನಿ, ಲಾಯರ್ ಹತ್ರ ಕೊಟ್ಬಿಟ್ಟು ಸ್ಟೇನ ತೊಗೊಂಡು ಬಂದಿದ್ದೀನಿ. ಸ್ಟೇ ತೊಗೊಂಡು ಬಂದ್ರೂ ಈ BDOದವರು ಈ ಸ್ಟೇನ ತೊಗೊಳಕ್ಕಾಗ್ತಾಯಿಲ್ಲ. MLA ಅವ್ರಿಗೆ ಫೋನ್ ಮಾಡ್ತೀನಿ, ಫೋನನ್ನೇ ತೆಗಿತಾ ಇಲ್ಲ. ಆಮೇಲೆ ಫೋನ್ ಮಾಡಿದ್ರು, ತಿರ್ಗಾ ನನಗೆ ಫೋನ್ ಮಾಡಿದ ತಕ್ಷಣ BDOದವ್ರ ಹತ್ರ ಕೊಟ್ಟರೆ ಅವ್ರು ಏನು ಮಾತಾಡಿದ್ರು ಗೊತ್ತಿಲ್ಲ. ಆವಾಗ ತಿರ್ಗಾ ಇನ್ನೂ ಫುಲ್ ಒಳಗಡೆ ತನಕ ಹೊಡಿತಾ ಇದ್ದಾರೆ.